ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಬಿಜೆಪಿಯ ಹಿಂಡು ದಂಡು ಈಗ ಮಂಡ್ಯಕ್ಕೆ ಹೋಗಿದೆ. ಯಾಕಂದರೆ ಅಲ್ಲಿ ಆದಂಥ ಡೆವಲಪ್ಮೆಂಟ್ಗಳು ನಿಮಗೆ ಗೊತ್ತಿದೆ. ಮದ್ದೂರಿನಲ್ಲಿ ಗಣೇಶ ಮೂರ್ತಿಗಳ ಭರ್ಜರಿ ಮೆರವಣಿಗೆ ಶುರುವಾಗಿದೆ. ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಒಂದು ಲೆಕ್ಕದಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಇದು. 28 ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ. ಹೀಗಾಗಿನೇ ಬಿಜೆಪಿ ನಾಯಕರ ದಂಡು ಅಲ್ಲಿಗೆ ಧಾವಿಸಿದೆ. ಅಶೋಕ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಕೆ ಹೇಳೋದೊಂದೇ, ಜಾತಿ 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 ಒಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರ ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಅವ್ರ ಪರ್ಸೆಂಟೇಜ್ ಹೊರಬೇಕು. ಹಿಂದುಳಿದವರು ಅವಕಾಶನೇ ಇಲ್ಲ. ಹಿಂದುಳಿದವ್ರಿಗೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು, ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವ್ರು ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ, ಬೀದರಲ್ಲಿ ಮುಸ್ಲಿಮಾನ್ ಓಟ್ದಿಂದಾನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು. ಹಂಗಾರೆ ನೀವೆಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡೇ ಇಲ್ಲ. ಅವ್ರಿಗೆ ಯೋಚನೆ ಮಾಡ್ಬೇಕು. ಇವತ್ತು ಹಿಂದೂಗಳು ಇವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಮುಂದೆ ಬರೋ ಯಾವುದೇ ಚುನಾವಣೆಯಲ್ಲೂ ಕೂಡ ಇವ್ರಿಗೆ ಒಂದು ಓಟಲ್ಲ, ಅರ್ಧ ಓಟನು ಹಾಕ್ಬಾರ್ದು. ಇವ್ರಿಗೆ ಅರ್ಧ ಓಟನು ಹಾಕ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನ ಇವ್ರದ್ದು ಉಳಿದಿರೋದು 2 ವರ್ಷ, ನಮ್ಮದು ಮುಂದೆ 10 ವರ್ಷ. ನನ್ನೇನು ಕುಮಾರಣ್ಣ ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಹೋಗಿದ್ದೆ, ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ಅವ ನಮ್ಮದೇ. ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅವರಿಗೆ ಎಚ್ಚರಿಕೆ. ನಿಮ್ದೆಲ್ಲ ಕಟ್ಟಿಟ್ಟುಬಿಡಿ. ಇನ್ನ ಅಧಿಕಾರಿಗಳಿಗೂ ಎಚ್ಚರಿಕೆ. ಇಂದಿನ ನಡೆಯಲ್ಲ, ಅರ್ಧ ಆಯುಷ್ ಮುಗ್ದೋಯ್ತು ನಿಮ್ದು. ಇವತ್ತು ಮದ್ದೂರಮ್ಮ ಜಾತ್ರೆ ಇರ್ಬೋದು, ಗಣಪತಿ ಉತ್ಸವ ಇರ್ಬೋದು, ರಾಮನವಮಿ ಇರ್ಬೋದು. ಅಲ್ಲ, ನಾನು ಕೇಳ್ತೀನಿ ನಿಮ್ಮನ್ನ, ಅಲ್ಲಪ್ಪ ಗಣೇಶನ ಹಬ್ಬ ಎಡ್ಸೋದು ದಿನ ಮಾಡ್ತೀರಾ? ಗಣೇಶನ ಹಬ್ಬ ವರ್ಷಕ್ಕೆ ಒಂದೇ ಸರಿ ಗಣೇಶನ ಹಬ್ಬ. ಇವ್ರು ದಿನ ಬಾಯ್ ಬಾಯ್ ಮಾಡ್ಕೊಂತಾರಲ್ಲ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಕೇಳೋದಿಲ್ವನ್ರಿ? ಒಂದು ದಿನ ಮೈಕ್ ಹಾಕ್ಬಾರ್ದಂತೆ ನೀನು, ಒಂದು ದಿನ ಡಿಜೆ ಹಾಕ್ಬಾರ್ದಂತೆ. ಅವ್ರು ದಿನ ಹಾಕೊಂಡು ನಾವ್ಯಾರ ಮಕ್ಕಳು? ಯಾರಿಗೆ ಸಿದ್ದರಾಮಯ್ಯವ್ರ ಬೆಂಬಲ? ಸಿದ್ದರಾಮಯ್ಯವ್ರ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಕಳಿಸ್ಬೇಕು. ಆ ಪಣವನ್ನ ನಾವು ಹಿಂದೂಗಳು ಮಾಡಿದ್ರೆ ನಮ್ಮ ದೇಶ ನೋಡಿ, ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲಿ ಓಡಿಸ್ಬಿಟ್ಟವ್ರೆ? ಇಟಲಿಗೆ ಓಡಿಸ್ಬಿಟ್ಟವ್ರೆ. ಎಲ್ಲಿ ಓಡಿಸವ್ರೆ? ದೇಶದಲ್ಲಿ ಓಡಿಸವ್ರೆ. ಈ ಕರ್ನಾಟಕದಲ್ಲಿ ಬಂದಿದೆ. ಈ ಸಿದ್ದರಾಮಯ್ಯನವರು ಅವ್ರು ಇಟಲಿ ಜೊತೆ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ, ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲಾಗಿನ ಸರ್ಕಾರ ಆಗಕ್ಕೆ ಬಿಡಲ್ಲ. ಸಾಮೂಹಿಕ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ಆರ್ ಅಶೋಕ್ ಮಾತಾಡ್ತಾ ಇದ್ದರು, ವಿರೋಧ ಪಕ್ಷದ ನಾಯಕರು. ನಿಮಗೆ 2 ವರ್ಷ ಮಾತ್ರ ಬಾಕಿ ಇದೆ, ಅರ್ಧ ಆಯಸ್ಸು ಕಳೆದಿದೆ ನಿಮ್ಮದು, ಇನ್ನು ಮುಂದಿನ 10 ವರ್ಷ ನಮ್ಮದು, ನಾವೇನು ಅಂತ ತೋರಿಸ್ತೀವಿ. ಇದು ಬಿಜೆಪಿ ನಾಯಕರ ಮಾತು. ಮದ್ದೂರಿನಲ್ಲಾದಂಥ ಗದ್ದಲ, ಗಲಾಟೆ, ಕಲ್ಲು ತೂರಾಟ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರ ಹಿಂಡು ದಂಡು ಇಲ್ಲಿಗೆ ಬಂದಿರುವಂಥದ್ದು. ಈಗ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸಭೆ ಇದೆ ಅಂತ ಅವರು ಹೋಗಿದ್ದಾರೆ. ನಾವೆಲ್ಲ ಒಟ್ಟಿಗೆ ಜೆಡಿಎಸ್ ಅವರು ಎಲ್ಲ ಮುಖಂಡರು ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿರ್ತೀರಿ, ಹಾಲು ಜೇನ್ ಅಂತ ಇರ್ತೀರಿ. ನಾವು ಮುಂದೆ ಈ ಕರ್ನಾಟಕ ಮಂಡ್ಯದವ್ರನ್ನ ಕಣಕ್ಲಿಕ್ಕೆ ಬರಬೇಡಿ ಸಿದ್ದರಾಮಯ್ಯನವರೇ. ಮಂಡ್ಯದ ಗಂಡು ಗೊತ್ತಲ್ವಾ? ಇದು ಅಶೋಕ್ ಅವರ ಪ್ರಶ್ನೆ. ಜೊತೆಗೆ ಅವರು ಮುಂದುವರೆದು ಕೇಳ್ತಾರೆ, ನಿಮ್ಗೆ ಏನಾದರೂ ದಮ್ ಇದೆಯಾ ಸಿದ್ದರಾಮಯ್ಯನವರೇ ಅಂತ ಕೇಳ್ತಾರೆ.
ಯಾವುದೇ ಕಾರಣಕ್ಕೂ ಮಂಡ್ಯದವ್ರನ್ನ ಕಣಕಬೇಡಿ. ಮಂಡ್ಯದವ್ರನ್ನ ಕಣಕಿದ್ರೆ ಪರಿಸ್ಥಿತಿ ಸರಿ ಇರಲ್ಲ. ನನ್ಗೆ ಆಶ್ಚರ್ಯ ಆಗುತ್ತೆ. ನಾನು ಪೊಲೀಸ್ ಅಧಿಕಾರಿಗಳು ಬಂದಿದ್ರು, ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು, DC ಹತ್ರ, SP ಹತ್ರ, AC ಎಲ್ಲರೂ ಬಂದಿದ್ರು ಅಧಿಕಾರಿ. ಮೊದಲ ಬಾರಿಗೆ ಹೆಣ್ಣು ಮಕ್ಕಳು ಬೀದಿ ಇಳಿದು ಪ್ರತಿಭಟನೆಗೆ ಬಂದಿದ್ರು. ಇದೇನ್ ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯನವರೇ ಇದ್ರೆ ಬರೆದು ಮಾಡ್ಕೊಳ್ಳಿ ಹೇಳ್ತೀನಿ, ಗಣಪತಿ ಹಬ್ಬನ ಬ್ಯಾನ್ ಮಾಡಕ್ ಬಿಡ್ತಾರೆ. ಗಣಪತಿ ಹಬ್ಬವನ್ನ ಬ್ಯಾನ್. ಈಗ ಡಿಜೆ ಬ್ಯಾನ್, ಈ ಏನು ಡಿಜೆ ಬ್ಯಾನ್. ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ, ಡಿಜೆ ಬ್ಯಾನ್ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬ್ಯಾನ್ ಮಾಡಿದ್ದಾರೆ. ಮುಂದೆ ಗಣೇಶ ಹಬ್ಬನ ಬ್ಯಾನ್ ಮಾಡಿದ್ದಾರೆ. ಈ ಎಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ನಾವು ವಿಧಾನಸಭೆ ಒಳಗಡೆನೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಚೆಡಿಗೇಟನ್ನ ಕೊಟ್ಟಿದ್ದೀವಿ. ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟವನ್ನ ಮಾಡಿದ್ದೀರಾ. ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾದ ಕಮಲಗಳಿಗೆ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.